ಕೊನೆಗೂ ತಣ್ಣಗಾಯ್ತಾ ಕರಡಿ ಸಂಗಣ್ಣ ಸಿಟ್ಟು. ಕರಡಿ ಸಂಗಣ್ಣ ಮನವೊಲಿಕೆಗೆ ಕಮಲ ನಾಯಕರು ಕಸರತ್ತು ನಡೆಸಿದರು. ಸಂಗಣ್ಣ ಮನೆಗೆ ರವಿಕುಮಾರ್ ಅಂಡ್ ಟೀಮ್ ಭೇಟಿ ನೀಡಿತ್ತು. ಸಂಗಣ್ಣ ಜೊತೆಗೆ ಸಂಧಾನ ಸಭೆ ನಡೆಸಿದ್ರು ರವಿಕುಮಾರ್. ಕೊನೆಗೂ ಸಂಧಾನವನ್ನ ಸಕ್ಸಸ್ ಮಾಡಿದ್ದಾರೆ ರವಿಕುಮಾರ್. ಸಂಧಾನದ ಬಳಿಕ ಒಟ್ಟಿಗೆ ಊಟ ಮಾಡಿದ್ದಾರೆ ಬಿಜೆಪಿ ನಾಯಕರು. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಶರಣು ತಳ್ಳಿಕೇರಿ, ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣನವರ್ ಭಾಗಿಯಾಗಿದ್ದರು. ಬಳಿಕ ಎಲ್ಲರೂ ಒಟ್ಟಾಗಿ ಫೋಟೋ ತೆಗೆಸಿಕೊಂಡಿದ್ದಾರೆ ನಾಯಕರು. ಕರಡಿ ಸಂಗಣ್ಣ ಟಿಕೆಟ್ ಸಿಕ್ಕಿಲ್ಲ ಅಂತ ಸಿಟ್ಟಾಗಿದ್ರು, ಅಸಮಾಧಾನಗೊಂಡಿದ್ರು. ಕರಡಿ ಸಂಗಣ್ಣ ಮನವೊಲಿಕೆಗೆ ಕಮಲ ನಾಯಕರು ಕಸರತ್ತನ್ನ ನಡೆಸಿದ್ರು. ಆದ್ರೂ ಕೂಡ ಕರಡಿ ಸಂಗಣ್ಣ ಸಮಾಧಾನಗೊಂಡಿರಲಿಲ್ಲ. ಕರಡಿ ಸಂಗಣ್ಣ ಜೊತೆಗೆ ರವಿಕುಮಾರ್ ಸಂಧಾನ ಸಭೆಯನ್ನ ನಡೆಸಿದ್ರು. ಕೊನೆಗೂ ಆ ಸಂಧಾನ ಯಶಸ್ವಿಯಾಗಿದೆ. ಒಟ್ಟಿಗೆ ಕೂತು ಎಲ್ಲರೂ ಊಟ ಮಾಡ್ತಾ ಇರುವಂತಹ ಫೋಟೋ ನೋಡ್ತಾ ಇದ್ದೀರಿ. ಸಂಗಣ್ಣ ಮನೆಗೆ ರವಿಕುಮಾರ್ ಅಂಡ್ ಟೀಮ್ ಭೇಟಿ ಕೊಟ್ಟು ಅವರ ಜೊತೆ ಚರ್ಚೆಯನ್ನ ನಡೆಸಿದ್ರು, ಮಾತುಕತೆ ನಡೆಸಿದ್ರು. ಆ ಮಾತುಕತೆ ಸಂಧಾನ ಯಶಸ್ವಿ ಆಗಿದೆ. ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ. ಬಳಿಕ ಎಲ್ಲರೂ ಒಟ್ಟಾಗಿ ಫೋಟೋ ತೆಗೆಸಿಕೊಂಡಿದ್ದಾರೆ. ಕರಡಿ ಸಂಗಣ್ಣ ಜೊತೆ ಬಿಜೆಪಿ ನಾಯಕರ ಸಂಧಾನ ಮಾತುಕತೆ ನಂತರ ಕರಡಿ ಸಂಗಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರವಿಕುಮಾರ್ ಅಂಡ್ ಟೀಮ್ ನನ್ನನ್ನ ಭೇಟಿ ಮಾಡಿದ್ರು. ಬಿಜೆಪಿಯಲ್ಲೇ ಇರೋದಕ್ಕೆ, ನನ್ನನ್ನ ಸಮಾಧಾನ ಮಾಡೋದಕ್ಕೆ ಬಂದಿದ್ರು. ಪಕ್ಷದ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತಿದೆ. ಸಂಧಾನ ಮಾತುಕತೆ ಬಳಿಕ ಕರಡಿ ಸಂಗಣ್ಣ ಹೇಳಿಕೆ ನೀಡಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಹಳಷ್ಟು ಸಿಟ್ಟಾಗಿದ್ರು, ಅಸಮಾಧಾನಗೊಂಡಿದ್ರು, ಬೇಸರದಲ್ಲಿದ್ರು. ತನ್ನ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸ್ತೀನಿ ಅಂತ ಹೇಳಿದ್ರು. ಈಗ ಬಿಜೆಪಿ ನಾಯಕರ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ. ಅದಾದ ನಂತರ ಕರಡಿ ಸಂಗಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಾಯಕರಂತ ಮಾನ್ಯ ರವಿಕುಮಾರ್ ಅವರು ಈಗ ಟಿಕೆಟ್ ತಪ್ಪಿರತಕ್ಕಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಮಗೆ ಒಂದು ಕನ್ವಿನ್ಸ್ ಮಾಡಬೇಕು, ಪಾರ್ಟಿಯಲ್ಲಿ ಉಳ್ಕೋಬೇಕು, ನೀವೊಬ್ಬ ಹಿರಿಯರಿದ್ದೀರಿ, ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಚರ್ಚೆ ಮಾಡಿದ್ದಾರೆ. ಮತ್ತು ಅದಲ್ಲದೆ ಮುಂದುವರೆದು ಏನು ಹೇಳಿದ್ದಾರೆ ಅಂದರೆ, ನೀವು ರಾಜಧಾನಿಗೆ ಬರ್ರಿ, ಬೆಂಗಳೂರಿಗೆ ಬರ್ರಿ, ಅಲ್ಲೆಲ್ಲ ವರಿಷ್ಠರ ಜೊತೆ ಕೂಡ ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ರಿ, ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಒಂದು ಅಂತ್ಯ ಹಾಡ್ತಕ್ಕಂಥದ್ದನ್ನು ಮಾಡ್ರಿ ಅಂತ ಕೂಡ ಅವರು ಇವತ್ತು ನನಗೆ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾನು ಬೆಂಗಳೂರಿಗೆ ಅವ್ರ ಜೊತೆ ಮಾತಾಡಿಕೊಂಡು ಯಾವ ಟೈಮಿಗೆ ಹೇಳ್ತಾರೆ ಆ ಟೈಮಿಗೆ ಹೋಗ್ತೇನೆ. ಅಲ್ಲಿ ವರಿಷ್ಠರ ಜೊತೆ ಮಾತನಾಡಿ ಒಂದು ತೀರ್ಮಾನಕ್ಕೆ ಬರ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.